be so cold inside? Don't you feel like you're just cheating yourself? I'm just an ordinary girl, Kano. I know. I can't think like the way you think. But all I expect from you is just talk to me. Talk to me how you feel. What you feel. Just look at your house. It looks like half-baked bread. ಹಾಗೆ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ಮಾತು ಸ್ವಲ್ಪ ಮೌನ. Sometimes I feel like you're just acting with me. I don't really think it's you. ನಿನ್ ಬರವಣಿಗೆಲಿರೋ ಪದಗಳು ಮಾತಿಗೆ ಬರಕ್ ತೊದಲ್ತಾ ಇದೆ. ಅಥವಾ ನಿನ್ ಭಾವನೆಗಳೇ ಬತ್ತೋಗಿದ್ಯಾ? ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೂ ಮಾತಿನಲ್ಲಿ ಹೇಳೋದಕ್ಕೂ ಬಹಳ ಅಂತರ ಇದೆ. ಬರವಣಿಗೆ ಕೇವಲ ನಿನ್ನ ಯೋಚನೆಗೆ ವೇದಿಕೆ ಆಗ್ಬೋದೇ ಹೊರತು ಮತ್ತೊಬ್ಬ ವ್ಯಕ್ತಿಯೊಂದಿಗಿನ ಭಾವನೆ ಜೊತೆ ಸ್ಪಂದಿಸೋದಿಲ್ಲ. ಶಶಿ ನಿಲ್ಲು. ವಾಟ್ ಫಾರ್? ಅಷ್ಟು ಸಮಯ ನಾನೊಬ್ಳೇ ಮಾತಾಡ್ತಾ ಇದ್ದೀನಿ. ಈಗ ಇಲ್ಲಿ ನಿನಗೇನೋ ಹೇಳಬೇಕು ಅನಿಸ್ತಾ ಇದೆಯಾ? I'm in a dilemma or confused. I think you're confused. Maybe. What is it? Tell me. ಏನದು ಹೇಳು. ಗೊತ್ತಿಲ್ಲ. ಹೇಗೆ ಹೇಳೋದು ನಿನಗೆ? ಬಾಯಿಂದ. ಇದನ್ನು ಹೇಳೋದಕ್ಕೆ ಬಂದ್ಯಾ? See, nothing will ever last. I feel like everything is just an illusion or dream, or it's freaking fake. What do you mean fake? All these materialistic things. ಕನ್ಸುಗಳನ್ನ ಕಟ್ಕೊಳ್ತೀವಿ. ಮುಂದೆ ಹೀಗಾಗಬೇಕು, ಹಾಗೆ ಮಾಡಬೇಕು. ಈ ದುಡಿಮೆ, ಹಣ, ಸಂಬಂಧಗಳು ಇವೆಲ್ಲ ಒಂದು ಕ್ಷಣ ಇರುತ್ತೆ, ಮತ್ತೊಂದು ಕ್ಷಣ ಇರಲ್ಲ. ಇವತ್ತೊಟ್ಟಿಗೆ ಇರ್ತೀವಿ, ನಾಳೆ ಬಿಟ್ಟು ಹೋಗ್ತೀವಿ. ಎವ್ರಿಥಿಂಗ್ ಇಸ್ ಜಸ್ಟ್ ಮೊಮೆಂಟರಿ ರಿಯಾಕ್ಷನ್ಸ್. ದಟ್ಸ್ ಆಲ್. ಈಗ ನೀನು ಹೇಳ್ತಿರೋದೆಲ್ಲ ನೆಕ್ಸ್ಟ್ ಮಿನಿಟ್ ಫೇಕ್ ಅಂತನಾ? Have you ever tried to see things from my perspective? All these years, the moments that we've spent together, ಈಗ ನನ್ನೊಳಗಾಗ್ತಿರೋ ತಳಮಳ, ನೋವು ಎಲ್ಲಾನು ಫೇಕ್ ಅನ್ಸ್ಬೋದು ನಿನಗೆ. ಕೊನೆಗೆ ನಾನು ಫೇಕ್ ಅನ್ಸ್ಬೋದು. You better find someone real. Shashi! I didn't mean to hurt you. ಈಗ ಇನ್ನೇನು ಮಾಡ್ತಿದ್ಯಾ? It is you who asked. I don't care what is real and what is fake. If this is all a momentary reaction, then I want to be a moment. Then what is the point of it? ಯಾವುದು ನಂಬಿ ಒಂದು ರಿಲೇಷನ್ಶಿಪ್ನ ಕಟ್ಟಕ್ಕೆ ಹೋಗ್ತಾ ಇದೆಯಾ? ಕಣ್ಣೇನನ್ನು ಹೇಳುತ್ತೆ, ಮಾತು ಮರೆಮಾಚಿಸುತ್ತೆ. ನಿಜ ಸುಳ್ಳಿನ ಅಂತರವನ್ನು ಬೇಕು ಅಂದಾಗ ತಗ್ಗಿಸ್ಬೋದು, ಬೇಡ ಅಂದಾಗ ಹಿಗ್ಗಿಸ್ಬೋದು. Look at me. ನನ್ನ ಕಣ್ಣಲ್ಲಿ ಕಣ್ಣಿಡು. ಈಗ ನಿಜ ಸುಳ್ಳು ಒಂದೇ ಅಂತರದಲ್ಲಿದೆ. ಈಗೇನು ಅನ್ಸುತ್ತೆ ನಿನಗೆ? Why right? Maybe because it's my alter ego.
ಆರ್ ಐ ವಾಂಟ್ ಟು ಎಸ್ಕೇಪ್ ಫ್ರಮ್ ಮೈ ಸೆಲ್ಫ್. ಐ ಟ್ರೈಡ್. ಎಲ್ರಿಗೂ ಎಲ್ಲವನ್ನು ಹೇಳೋದಕ್ಕಾಗೋದಿಲ್ಲ, ಹಾಗೆ ನಿನ್ನೊಳಗೆ ಇಟ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಹೇಳ್ತೀನಂದ್ರೂ ಕೇಳೋ ಮನಸ್ಸಿರಬೇಕು. ಮನಸ್ಸು ವ್ಯಕ್ತಪಡಿಸೋದಕ್ಕೆ ಸಮಯ ತಗೊಳ್ಳಲ್ಲ, ಆದರೆ ಬುದ್ಧಿ ಇಟ್ ಆಲ್ವೇಸ್ ಮ್ಯಾನಿಪುಲೇಟ್ಸ್. ಮೈಂಡ್ ಈಸ್ ದ ರಿಯಲ್ ಕಲ್ಪ್ರಿಟ್. Does heaven move? Does the earth stand still? Do the sun and moon argue about where to go? Who's Lord over all this? Who's Lord over all this? Who binds and controls it? Who, doing nothing, makes all of this be? Is there some hidden cause that makes things as they are, whether they wish or not? Nice.
कब तक यही करते रहोगे? कब तक यही करते रहोगे? आजकल तो इस काम में प्रमोशन भी मिल जाएगा। मेरी कहना है कि सिक्योरिटी गार्ड वाला कम से कम महीनों में तनख्वाह तो समय समय पर मिल जाएगा। और हमारी कब तक घर घर जाकर अपनी काम और स्वामी निष्ठा को साबित करते रहोगे? जागते रहो, जागते रहो, जागते रहो, जागते रहो, जागते रहो, जागते रहो, जागते रहो। जागो जी। जागो जी। जागो जी कि सपने देखते रहोगे। ಸೂರ್ಯನ ಪ್ರಕಾಶಕ್ಕೆ ಬೆಳಗುವ ಈ ಜಗತ್ತಿಗೂ ಕತ್ತಲಿನ ದಾರಿಗೆ ಬೆಳಕನ್ನು ಚೆಲ್ಲುತ್ತಾ ನಡೆಯುವ ಆ ಬದುಕಿಗೂ ಬಹಳ ಅಂತರ ಇದೆ.
ಪ್ರತಿದಿನ ಕ್ಷಮಿಸಿ, ಪ್ರತಿ ರಾತ್ರಿ ತಪ್ಪದೇ ತಾನು ಕೆಲಸಕ್ಕೆ ಹೋಗ್ತಾ ಇದ್ದ ರಸ್ತೆಯಲ್ಲಿ ಹಿಂದಿರುಗಿ ಬರುವ ಅವನ ಹೆಜ್ಜೆ ಗುರುತಿನ ಸದ್ದು ಬೆಳಕಿನ ಕಿರಣಗಳಲ್ಲಿ ಕರಗೋಗ್ತಾ ಇತ್ತು. ಕತ್ತಲಲ್ಲಿ ಎಚ್ಚರವಿದ್ದು ತಾನು ಮಾಡ್ತಾ ಇದ್ದಂತಹ ಕೆಲಸಕ್ಕೆ ಎಂದೂ ಧಕ್ಕೆ ಬರದಂತೆ ಯಾರೋ ನನ್ನ ಕೆಲಸವನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ, ಮಾಡಬೇಕು ಅನ್ನೋ ಯಾವುದೇ ಪ್ರತಿಫಲ ಬಯಸದೆ ತನ್ನ ಕೆಲಸವನ್ನು ಮಾಡೋ ಆ ವ್ಯಕ್ತಿ ನನ್ನ ಮತ್ತು ನನ್ನೊಳಗಿನ ಲೇಖಕನ್ನ ಕಾಡಿದ್ದು ನಿಜ. ಬೆಳಗಿನ ಪ್ರಪಂಚದ ಅರಿವಿರದ ಅವನ ಮುಗ್ಧತೆ, ಸದಾ ಹಸನ್ಮುಖಿಯಾಗಿರುವ ಅವನ ಚಹರೆ, ಸದಾ ಪ್ರಸ್ತುತದಲ್ಲಿರುವ ಅವನ ಗುಣಲಕ್ಷಣ, ಆ ದಿನ ಕಂಡಂತಹ ಕನಸು ಅವನ ಮನಸ್ಸನ್ನು ವಿಚಲಿತಗೊಳಿಸಿತ್ತು. ಕೆಲವು ಕನಸಿನಲ್ಲಿ ಕಂಡಂತಹ ಘಟನೆಗಳು ಎಚ್ಚರವಾದ ಮೇಲೂ ನೆನಪಿನಲ್ಲಿ ಉಳಿಯುತ್ತವೆ, ನಿದ್ರೆಗೆ ಹೋಗದಂತೆ ಕಾಡುತ್ತವೆ, ಮತ್ತೆ ಕೆಲವು ನಮ್ಮನ್ನು ಯೋಚನೆಗೆ ಹಚ್ಚುತ್ತವೆ. क्या हुआ? ಅವನೊಂದು ಕೆಲಸಕ್ಕೆ ಅಂತ ಹೋಗಿದ್ದು ಕೇವಲ ನೆಪವಷ್ಟೇ. ನಿಜವಾದ ಉದ್ದೇಶ ಅವನಿಗೆ ಕಂಡಂಥ ಕನಸು ವಾಸ್ತವದಲ್ಲಿ ನಿಜ ಆದರೆ ಹೇಗೆ ಅನ್ನೋ ಸಂಶಯ. ಕನಸಿನಲ್ಲಿ ಕಂಡದ್ದು ನಿಜವಾದರೆ ಏನೆಲ್ಲ ಮಾಡ್ಬೋದು ಅನ್ನೋ ಇನ್ನೊಂದು ಕಣ್ಬಿಟ್ಟ ಕನಸು. ಕತೆ ಶುರುವಾಗಿದೆ. ಅಂತಿದ್ದ ಕಡೆ ಅವನ ಹೆಜ್ಜೆಯ ಸದ್ದು ನನ್ನ ಬರವಣಿಗೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಜಾನ್ಸನ್ ಕನಸು ಅವನನ್ನು ಕಾಡ್ದಂಥ ಆ ಚಿಟ್ಟೆ ಈಗ ಗೂರ್ಖನಾಗಿ ನನ್ನನ್ನು ಕಾಡ್ತಾ ಇದ್ದಾನೆ. ನಾನು ಕನಸಿನಲ್ಲಿ ಕಂಡಂಥ ಆ ಗೂರ್ಖ ಈಗ ಮಲಗಿದ್ದು ತಾನೊಬ್ಬ ಲೇಖಕನಾಗಿರೋ ಹಾಗೆ ಕನಸು ಕಾಣ್ತಾ ಇರ್ಬೋದಾ? ಹಾಗಾದರೆ ನಾನು ಕೇವಲ ಆ ಗೂರ್ಖನ ಕನಸಷ್ಟೇನಾ? ತನ್ನ ಕನಸಿನಲ್ಲಿ ಸಿಕ್ಕಂಥ ಬ್ಯಾಗ್ ಇದ್ದ ಸ್ಥಳದ ಕಡೆ ಗೂರ್ಖನ ಹೆಜ್ಜೆಯು ಹತ್ತಿರವಾದಂತೆ ಅವನಲ್ಲಿ ಸಂಶಯ, ಆಸೆ, ಕುತೂಹಲ ಹೆಚ್ಚಾಗುತ್ತಿತ್ತು. ಅವನ ಹೆಜ್ಜೆಯ ಸದ್ದನ್ನು ಮೀರಿ ಅವನ ಹೃದಯದ ಬಡಿತದ ಸದ್ದು ಅವನು ಕೇಳಿಸ್ತಿತ್ತು. ಆ ಸ್ಥಳಕ್ಕೆ ಬಂದು ನಿಲ್ಲುವನು. ಇಲ್ಲಿಯವರೆಗೂ ಅವನೆಂದೂ ಆ ಮೌನವನ್ನು ಕಂಡಿರಲಿಲ್ಲ. ಮನುಷ್ಯನೆಂಬ ಯಾವ ಪ್ರತಿಮೆಯೂ ಅವನು ಕಾಣಲಿಲ್ಲ. ಅವನಲ್ಲಿದ್ದಂಥ ಆ ಸಂಶಯ, ಕುತೂಹಲ, ಆಸೆ ಇವೆಲ್ಲದರ ಪರಿಣಾಮ ಅವನಲ್ಲಿನ ತುಡಿತ, ಎದೆಬಡಿತದ ಕಾವು, ಮೂತ್ರ ವಿಸರ್ಜನೆಯಲ್ಲಿ ತನ್ನ ಸ್ವತಂತ್ರವನ್ನು ಕಂಡುಕೊಳ್ತಾನೆ.
ಈ ರಾತ್ರಿ ಎಂದೂ ಮುಗಿಯದು. ಮಾತು ನಿಂತರೂ ಮೌನ ಸೋತರು, ನಿನ್ನೀ ಬರವಣಿಗೆಯ ಸಾಲು ಸದಾ ಹಸಿರು. ನಗುವ ತರಿಸಿ ಅಳುವ ಮುಚ್ಚಿರಿಸಿ ಮನದಲ್ಲಿ ನಿಂತ ಭಾಷೆ ಬರಹಕ್ಕೆ ಮುನ್ನುಡಿ ಬರೆಯಿತು. ಐಮ್ ಸಾರಿ ಕಣೆ. ಐಮ್ ಸಾರಿ ಟು ಕಣೋ. ನಾನು ಆ ಥರ ಹೇಳಬಾರ್ದಿತ್ತು. ನೀನೇ ತಾನೆ. ಸರಿಗಮಮ್ಮ ಗರಿ ಪಾಪ ಮಗರಿ ಸರಿಗಮಮ್ಮ ಮಗರಿ ಸರಿ ರಿಗ ಸರಿಗ ಸರಿಗಮ ಸರಿಗಮ ಸ ಸ ಪ ಪ ಸ ಪ ಪ ಪ ಮಗರಿ ಸರಿ ಟಿ ರಿಗಮ ಗರಿ ಸರಿ ನಿರಿ ಸ ಧನಿ ಸರಿ ಟಿ ಸ ಸರಿ ಟಿ ಸರಿ ಟಿ ನಿ ಸ ಸ ಧನಿ ಸರಿ ರಿ ಸನಿ ಸರಿ ಗರಿ ಗ ಸರಿ ಸ ಸರಿ ಧನಿ ಸರಿ ಟಿ ರಿಗಮ ಗರಿ ಸರಿ ಸರಿಗಮ ಗರಿ ಸರಿ ಟಿ ರಿ ಸ ಸರಿ ರಿ ಸ ಸ ಗ ಗರಿ ರಿ ಗ ಗರಿ ರಿ ಮಮ ಗ ಗ ಮಮ ಗ ಪ ಮ ಗರಿ ಸರಿ ರಿ ನಿ ಸರಿ ಸರಿ ಸ ಸನಿ ಧನಿ ಸರಿ ಟಿ ರಿಗಮ ಗರಿ ಸರಿ ಟಿ ಸನಿ ಧನಿ ಸನಿ ದ ಪ ಧನಿ ಸರಿ ಟಿ ಸ ಸ ಸರಿ ಗ ಗ ಸರಿ ಗ ರಿ ಗ ಸರಿ ಸನಿ ಸರಿ ಟಿ ಸರಿ ಸರಿ ಸ ಸನಿ ಸರಿ ಸನಿ ಸರಿ ಟಿ